ನಮ್ಮೊಂದಿಗೆ ಶಾಶ್ವತವಾದ ಸಮಾಧಾನವೆಂಬ ಒಡಂಬಡಿಕೆಯನ್ನು ಸ್ಥಾಪಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಹೆಜ್ಕೇಲ 37ನೇ ಅಧ್ಯಾಯ 26ನೇ ವಚನ. ಹೆಜ್ಕೇಲ 37:26. ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವೆನು ಎಂಬುದೇ. ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳ ಗ್ರಹಿಕೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಇಲ್ಲಿ ಈ 37ನೇ ಅಧ್ಯಾಯದಲ್ಲಿ ದೇವರು ಒಂದು ಮಹತ್ತರವಾದ ಯೋಜನೆಗೆ ಭೂಮಿಯ ಮೇಲೆ ಆತನು ಪ್ರಯತ್ನಿಸುತ್ತಿದ್ದಾನೆ. ಅದರ ಶೀರ್ಷಿಕೆಯನ್ನು ಗಮನಿಸಿದರೆ ಇಸ್ರಾಯೇಲರು ಮತ್ತು ಇಸ್ರಾಯೇಲ್ ಯಹೂದವು ಅದು ಒಂದಾಗುವಂಥದ್ದು. ಚರಿತ್ರೆಯಲ್ಲಿ ಇಸ್ರೇಲ್ ಎಂಬ ದೇಶ 12 ಕುಲಗಳಿಂದ ಏರ್ಪಟ್ಟ ಒಂದು ದೇಶ. ಕಾಲಾಂತರದಲ್ಲಿ ಅದು ಎರಡಾಗಿ ವಿಭಜನೆ ಆಗ್ತದೆ. ಉತ್ತರದ ದೇಶವಾಗಿ ಇಸ್ರಾಯೇಲು, ಅದರಲ್ಲಿ 12ಕ್ಕೆ ಬದಲಾಗಿ 10 ಕುಲಗಳು ಒಂದಾಗಿರ್ತದೆ. ದಕ್ಷಿಣದಲ್ಲಿ ಯಹೂದ, ಇಸ್ರೇಲ್ನಿಂದ ವಿಭಜಿತವಾದ ಇನ್ನೊಂದು ಭಾಗ, ಅದು ಯಹೂದ. ಅದು ಯಹೂದ ಕುಲದೊಂದಿಗೆ ಬೆನ್ಯಾಮೀನರು ಸೇರಿಕೊಳ್ಳೋದ್ರಿಂದ ಅದು ಇನ್ನೊಂದು ದೇಶವಾಗಿ ವಿಭಜನೆ ಆಗ್ತದೆ. ಆದರೆ ದೇವರೀಗ ಈ ಎರಡೂ ವಿಭಜಿತ ದೇಶವನ್ನು ಇದನ್ನು ಒಂದಾಗಿ ಮಾಡುವಂಥ ಮಾತನ್ನು ಮಾತನಾಡ್ತಿದ್ದಾನೆ. ಇಲ್ಲಿ ಈ ವಾಕ್ಯದ ಹಿಂದಿನ ಭಾಗದಲ್ಲಿ ನಾವು ಗಮನಿಸ್ತೇವೆ, ನನ್ನ ಸೇವಕನಾದ ದಾವಿದನು ಅವರಿಗೆ ಸದಾ ಪ್ರಭುವಾಗಿರುವನು. ಇಲ್ಲಿ ನನ್ನ ಸೇವಕನಾದ ದಾವಿದನು ಎಂಬುದನ್ನು ದೇವರು ಯಾರಿಗೆ ಮಾತನಾಡ್ತಿದ್ದಾನೆ ಎಂಬುದಾಗಿ ಕೇಳಿದರೆ, ಇದನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತನಾಡ್ತಿದ್ದಾನೆ. ಸದಾ ಪ್ರಭುವಾಗಿರುವನು. ಇದರ ಅರ್ಥವನ್ನು ಪೇತ್ರನು ಅಪೊಸ್ತಲರ ಕೃತ್ಯದ 2ನೇ ಅಧ್ಯಾಯದಲ್ಲಿ ಆತನು ಪಂಚಾಶತಮ ದಿನದಂದು ಸುದೀರ್ಘವಾಗಿ ಮಾತನಾಡಿದ ಸುವಾರ್ತೆಯಲ್ಲಿ ಸದಾಕಾಲ ಪ್ರಭು ಯಾಕೆ, ಅದರರ್ಥ ಆ ದಾವಿದನ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂಥ ಅರಸ ಸದಾಕಾಲವು ಆಳಬೇಕಾದರೆ ಇನ್ನು ಮರಣವಿಲ್ಲದವನಾಗಿರಬೇಕು. ಹಾಗಾಗಿ ಯೇಸುವಿನ ಮರಣವಿಲ್ಲದವನಾಗಿರುವುದಕ್ಕಾಗಿಯೇ ಆತನಿಗೆ ಪುನರುತ್ಥಾನವಾಯಿತು ಎಂಬುದನ್ನು ಆತನು ಪಂಚಾಶತಮ ದಿವಸದಂದು ಸಕಲ ಇಸ್ರಾಯೇಲರಿಗೆ ಆತನು ಸಾರಿದ ಸುವಾರ್ತೆಯಲ್ಲಿ ಆತನು ನೇರವಾಗಿ ಅದರ ಗ್ರಹಿಕೆಯನ್ನು ಮಾತನಾಡ್ತಾನೆ. ಹಾಗಾಗಿ ಒಂದು ವೇಳೆ ನಾವು ಅದನ್ನು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 30ನೇ ವಚನದಲ್ಲಿ ಓದಿದರೆ, ಅವನು ಪ್ರವಾದಿಯಾಗಿದ್ದು ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಅನುಭವಿಸಿ ಪುನರುತ್ಥಾನ ಹೊಂದಿದ ಮೇಲೆ ಇನ್ನು ಆತನ ಶರೀರದ ಮೇಲೆ ಮರಣದ ಆಳ್ವಿಕೆ ಇಲ್ಲ. ಈಗ ಮರಣದ ಆಳ್ವಿಕೆ ಇಲ್ಲದವನು, ಮಹಿಮಾ ಶರೀರ ಧರಿಸಿದವನು, ಪುನರುತ್ಥಾನದ ಶರೀರ ಉಳ್ಳವನು, ಈತನು ಈಗ ನಿತ್ಯಕ್ಕೂ ದಾವೀದನ ಸಿಂಹಾಸನದ ಮೇಲೆ ಸದಾಕಾಲ ಆಳುವ ಪ್ರಭುವಾಗಿದ್ದಾನೆ. ಅದನ್ನು ಹೆಜ್ಕೇಲ ಗ್ರಂಥದಲ್ಲಿ ನಾವು ಆ ರೀತಿ ಓದಿದ್ದೇವೆ. ಅದಕ್ಕೆ ವಿವರಣೆಯನ್ನು ಅಪೊಸ್ತಲರ ಪುಸ್ತಕದಲ್ಲಿ ಹೀಗೆ ನಾವು ಪೇತ್ರನ ಬಾಯಿಂದ ಕೇಳಿಸಿಕೊಂಡಿದ್ದೇವೆ. ಅಲ್ಲಿ ಮುಂದುವರೆದು ನಾವು ಗಮನಿಸುವಾಗ ದೇವರಲ್ಲಿ ಒಡಂಬಡಿಕೆಯನ್ನು ಏರ್ಪಡಿಸ್ತಾನೆ. ನಂತರದಲ್ಲಿ ಆತನು ಜನರನ್ನು ಸಂಬೋಧಿಸಿ 26ನೇ ವಚನದಲ್ಲಿ ಹೇಳ್ತಿದ್ದಾನೆ, ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ಒಡಂಬಡಿಕೆಯೊಳಗಿರುವಂಥ ಸ್ವರೂಪಗಳು ನೋಡ್ರಿ, ಒಂದು ಕಡೆ ಇದು ಶಾಶ್ವತವಾದ ಒಡಂಬಡಿಕೆ, ಇನ್ನೊಂದು ಕಡೆ ಇದು ಸಮಾಧಾನದ ಒಡಂಬಡಿಕೆ. ಒಂದು ವೇಳೆ ಎಲ್ಲವನ್ನು ಒಗ್ಗೂಡಿಸಿ ಹೇಳುವುದಾದರೆ ಶಾಶ್ವತ ಸಮಾಧಾನವಂತ ಒಡಂಬಡಿಕೆ. ಹಾಗಾದರೆ ದೇವರು ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಮೊಂದಿಗೆ ಆತನು ಮಾಡಿಕೊಂಡ ಒಡಂಬಡಿಕೆ ಇದು ಸದಾಕಾಲಕ್ಕೂ ಸಮಾಧಾನದಿಂದಲೇ ಇರ್ತದೆ. ಇದು ಶಾಶ್ವತವಾದ ಸಮಾಧಾನ. ಈ ಒಡಂಬಡಿಕೆಯ ಸಂಬಂಧ ಶಾಶ್ವತವಾದದ್ದು. ದೇವರು ಯಾವಾಗಲೂ ನಮ್ಮೊಂದಿಗೆ ಸಮಾಧಾನದಿಂದ. ದೇವದೂತರು ಹಾಡಿದ ಹಾಡನ್ನು ಜ್ಞಾಪಿಸಿಕೊಳ್ಬೇಕಾಗ್ತದೆ. ಮೇಲುಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ಒಂದಾಗ್ತಾನೆ. ಒಡಂಬಡಿಕೆ
ಇದು ಮನುಷ್ಯರಿಗೆ ಸಮಾಧಾನ, ದೇವರಿಗೆ ಸಮಾಧಾನ. ದೇವರು ಈ ರೀತಿಯಾದ ಒಂದು ಸಂಬಂಧವನ್ನು ನಮ್ಮೊಂದಿಗೆ ಈ ವಿಧದ ಸಂಬಂಧವನ್ನು ಆತನು ಬಯಸ್ತಿದ್ದಾನೆ. ಮುಂದುವರೆದು ಈಗ ದೇವರು ನಮ್ಮ ವಿಷಯದಲ್ಲಿ ಹೇಳುವಂಥ ಮುಂದಿನ ಮಾತುಗಳು, ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಾಂತರಕ್ಕೂ ನಿಲ್ಲಿಸುವೆ. ದೇವರು ನಮ್ಮನ್ನು ನೆಲೆಗೊಳಿಸ್ತಾನಂತೆ, ವೃದ್ಧಿ ಮಾಡ್ತಾನಂತೆ. ತನ್ನ ಆಲಯವನ್ನೇ ನಮ್ಮ ಮಧ್ಯದಲ್ಲಿ ಆತನು ಸ್ಥಾಪಿಸಿಕೊಡ್ತಾನೆ. ತನ್ನ ಆಲಯ ಎನ್ನುವಾಗ ತಾನು ಆಲಯದಲ್ಲಿ ವಾಸಿಸ್ತಾನೆ, ನಮ್ಮ ಮಧ್ಯದಲ್ಲಿ ವಾಸಿಸ್ತಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ಈ ಶಾಶ್ವತ ಸಮಾಧಾನ ಅಂತ ಒಡಂಬಡಿಕೆ ಎಲ್ಲಿ ಯಾರ ಮೂಲಕ ನೆರವೇರುತ್ತೆ ಅನ್ನೋದನ್ನು ನಾವು ಯೋಚಿಸ್ತಾದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಇಲ್ಲಿ 20ನೇ ವಚನಕ್ಕೆ ಬರುವಾಗ ಇದರ ಕುರಿತಾಗಿ ಅಲ್ಲಿ ಬರೆಯಲಾಗಿದೆ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸು. ಹಾಗಾದರೆ ಸದಾಕಾಲ ಪ್ರಭುವಾಗಿರುವ ಆತನು ನಮ್ಮ ಕರ್ತನಾದ ಯೇಸು. ಈತನು ಸಭೆಯೆಂಬ ಹಿಂಡಿಗೆ ಮಹಾಪಾಲಕ. ಈತನು ಏನನ್ನು ಸ್ಥಾಪಿಸಿದ? ಶಾಶ್ವತವಾದ ಒಡಂಬಡಿಕೆಯನ್ನು ಸ್ಥಾಪಿಸಿದ. ಇದನ್ನು ಹೇಗೆ ನಿಶ್ಚಯಪಡಿಸಿದ? ಆ ಒಡಂಬಡಿಕೆ ನಿಶ್ಚಯಪಡಿಸೋದಕ್ಕಾಗಿ ತನ್ನ ರಕ್ತವನ್ನೇ ಆತನು ಸುರಿಸಿಕೊಂಡ. ಹಾಗಾಗಿ ಯೇಸು ಶಿಷ್ಯರಿಗೆ ತಕ್ಕೊಂಡು ಕುಡಿಯಿರಿ, ಇದು ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಆ ಪಾತ್ರೆಯನ್ನು ಕುಡಿಯೋದಕ್ಕೆ ಕೊಡುವಾಗ ಆತನು ಹೇಳಿದ್ದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನೊಂದು ಕಡೆ ದೇವರ ಮಹಾಭಿಲಾಷೆ ನಮ್ಮನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ತನ್ನ ಪವಿತ್ರಾಲಯವನ್ನು ನಮ್ಮ ನಡುವೆ ಯುಗಾಂತರಕ್ಕೂ ಸ್ಥಾಪಿಸಬೇಕೆನ್ನುವಂಥದ್ದು. ಇದನ್ನು ಆತನು ಹೀಗೆ ಹೇಳ್ತಾನೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದಲ್ಲಿ ಅದು ಹೀಗೆ ಬರ್ತದೆ, 3ನೇ ವಚನ, ಪ್ರಕಟಣೆ 21:3. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಪ್ರಿಯರೇ, ದೇವರು ಒಮ್ಮೆ ಮಾತನಾಡಿದನ ಇನ್ನೊಂದು ಕಡೆ ಇನ್ನೂ ವಿವರವಾಗಿ ಮಾತನಾಡ್ತಲೇ ಇದ್ದಾನೆ. ಹಾಗಾದರೆ ದೇವರು ಇವುಗಳನ್ನು ನೆರವೇರಿಸುವುದು ನಿಶ್ಚಯ. ಈಗಾಗಲೇ ಇದರೊಳಗೆ ಅನೇಕರು ಪಾಲನ ಹೊಂದಿಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಸೊಗಸಾದ ವಾಕ್ಯಕ್ಕಾಗಿ ಸ್ತೋತ್ರ. ನಮಗೆ ಸದಾ ಪ್ರಭುವಾಗಿರುವ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮಗೆ ಸದಾ ಪ್ರಭುವಾಗಿರುವ ಯೇಸು ಕ್ರಿಸ್ತನೇ, ನೀನು ದಾವೀದನ ಸಿಂಹಾಸನದಲ್ಲಿ ಸದಾಕಾಲಕ್ಕೂ ಅರಸನಾಗಿರುವಂತೆ ನೀನು ಸತ್ತು ಜೀವಿತನಾಗಿ ಎದ್ದು ಬಂದು ಮರಣವನ್ನು ಜಯಿಸಿದವನಾಗಿ ಇನ್ನು ಮರಣವಿಲ್ಲದವನಾಗಿ ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆಳ್ವಿಕೆಗಾಗಿ ಸ್ತೋತ್ರ. ಕರ್ತನೇ, ನೀನು ಸ್ಥಾಪಿಸಿದ ಶಾಶ್ವತವಾದ ಒಡಂಬಡಿಕೆಗಾಗಿ ಸ್ತೋತ್ರ. ಅದು ಸಮಾಧಾನದ ಒಡಂಬಡಿಕೆ ಆಗಿರೋದಕ್ಕಾಗಿ ಸ್ತೋತ್ರ. ಕರ್ತನೇ, ಶಾಶ್ವತದ ಒಡಂಬಡಿಕೆ ನಿಶ್ಚಯಪಡಿಸೋದಕ್ಕಾಗಿ ನಿನ್ನ ರಕ್ತವನ್ನೇ ನೀನು ಸುರಿಸಿದ್ದಕ್ಕಾಗಿ ನಾವು ನಿನ್ನ ಸ್ತುತಿಸಿಕೊಂಡಾಡ್ತೇವೆ ಸ್ವಾಮಿ. ಕರ್ತನೇ, ನೀನು ಸಭೆಯ ಹಿಂಡಿಗೆ ಮಹಾಪಾಲಕನಾಗಿದೆಯಪ್ಪ. ನೀನು ನಮಗೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಿ. ನಿನ್ನ ಸ್ತುತಿಸ್ತೇವೆ ಅಪ್ಪ. ನಿನ್ನ ಆಲಯವನ್ನು ನಮ್ಮ ಮಧ್ಯದಲ್ಲೇ ಸ್ಥಾಪಿಸಿ ನಮ್ಮ ಮಧ್ಯೆ ವಾಸಿಸುವಂಥ ದೇವರೇ, ನಮ್ಮ ನಿನ್ನ ಪ್ರಜೆಗಳನ್ನಾಗಿ ಅಂಗೀಕರಿಸಿಕೊಂಡ ದೇವರೇ, ಒಡಂಬಡಿಕೆ ಸಂಬಂಧದಲ್ಲಿ ನಮ್ಮೊಂದಿಗೆ ಯಾವಾಗಲೂ ಸಂಭ್ರಮ ಪಡುವಂಥ ದೇವರೇ, ನಮಗೂ ಆ ಸಂಭ್ರಮ ಕೊಟ್ಟ ದೇವರೇ, ನಿನ್ನ ಸ್ತುತಿಸ್ತೇವೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.